ಹಾಯ್ ಫ್ರೆಂಡ್ಸ್, ಪ್ರೆಗ್ನೆನ್ಸಿ ವೀಕ್ ಬೈ ವೀಕ್ ಸೀರೀಸಲ್ಲಿ ಇವತ್ತು ಥರ್ಡ್ ವೀಕಲ್ಲಿದ್ದೀವಿ. ಸೊ ಫಸ್ಟ್ ಆ್ಯಂಡ್ ಸೆಕೆಂಡ್ ವೀಕ್ ಏನಾದರೂ ನೀವು ನೋಡಬೇಕಿತ್ತು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಕೆಲವು ಸರ್ತಿ ಲಿಂಕ್ ಏನಾದರೂ ಓಪನ್ ಆಗ್ತಾ ಇಲ್ಲ ಅಂದರೆ ಚಾನಲ್ ಪೇಜಲ್ಲಿ ಬಂದುಬಿಟ್ಟು ಡೈರೆಕ್ಟಾಗಿ ನೀವು ನೋಡ್ಬೋದು. ಪ್ಲೇಲಿಸ್ಟಲ್ಲಿ ಎಲ್ಲ ಥರ ವೀಡಿಯೋಸು ನಿಮಗೆ ಸಿಗುತ್ತೆ. ಓಕೆನಾ ಫ್ರೆಂಡ್ಸ್, ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ. ನಂಗೆ ಈ ವೀಕಲ್ಲಿ ಅಂದರೆ ಥರ್ಡ್ ವೀಕಲ್ಲಿ ನಿಮಗೆ ಏನೂ ಅಂತ ಚೇಂಜಸ್ ಇರೋದಿಲ್ಲ ಫ್ರೆಂಡ್ಸ್. ಈ ಥರ್ಡ್ ವೀಕಲ್ಲಿ ಯಾರಿಗೂ ಕೂಡ ಸಿಮ್ಟಮ್ಸು ಕೂಡ ಇರೋದಿಲ್ಲ. ಸೊ ಇದರಲ್ಲಿ ಯಾವುದೇ ರೀತಿಯಾದಂಥ ಚೇಂಜಸ್ ಇರೋದಿಲ್ಲ. ಇದರಲ್ಲಿ ಮೇಯ್ನಾಗಿ ನೀವು ತಿಳ್ಕೊಬೇಕಾಗಿರೋದೇನೆಂದರೆ, ಯಾರಾದರೂ ಪ್ಲ್ಯಾನಿಂಗ್ ಮಾಡ್ತಾ ಇದ್ದೀರಾ, ನಾವು ಈ ಮಂತ್ ಪ್ಲ್ಯಾನಿಂಗ್ ಮಾಡಬೇಕು, ಬೇಬಿ ಆಗಬೇಕು, ಕನ್ಸೀವ್ ಆಗಬೇಕು ಅಂತ ಏನಾದರೂ ಇತ್ತು ಅಂದರೆ ಥರ್ಡ್ ವೀಕ್ ಈಸ್ ಬೆಸ್ಟ್ ಅಂತ. ಅಂದರೆ ನಿಮಗೆ ಪೀರಿಯಡ್ ಆಗಿ ಓವ್ಯುಲೇಷನ್ ಆಗುವಂಥ ಟೈಮ್ 10 ಡೇಸಿಂದ ಸ್ಟಾರ್ಟ್ ಆಗಿರುತ್ತೆ. ಅಂದರೆ 10, 11, 12, 13 ಅಂದರೆ ಪೀರಿಯಡ್ ಆಗಿ ನಿಮ್ಮದು ಮಿಡ್ ಡೇಸ್ ಏನು ಬರುತ್ತಲ್ಲ, ಸೊ ಆ ಟೈಮು ನಿಮಗೆ ಓವ್ಯುಲೇಷನ್ ಆಗುವಂತಹ ಪೀರಿಯಡ್ ಇದು. ಸೊ ಈ ಥರ್ಡ್ ವೀಕಲ್ಲೇ ನೀವು ಏನೆಲ್ಲ ಆಗುತ್ತೆ ಅಂದರೆ, ನಿಮಗೆ ಎಗ್ ರಿಲೀಸ್ ಆಗಿ ನೀವೇನಾದರೂ ದಾಂಪತ್ಯನ ಇಟ್ಟಿದ್ರಿ ಅಂದರೆ ನಿಮಗೆ ಕನ್ಸೀವ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಅದು ಫೆಲೋಪಿಯನ್ ಟ್ಯೂಬಲ್ಲಿ ಜರ್ನಿ ಮಾಡ್ಕೊಂಡು ಬಂದು ಗರ್ಭಕೋಶದಲ್ಲಿ ಕೂರುವಂತಹದ್ದು ಥರ್ಡ್ ವೀಕ್. ಈ ಥರ್ಡ್ ವೀಕಲ್ಲಿ ಇಷ್ಟೆಲ್ಲನೂ ನಡೆಯುತ್ತೆ. ಸೊ ಇದರಲ್ಲಿ ಬೇಬಿ ಸೈಜ್ ಏನಾದರೂ ಹೇಳಬೇಕು ಅಂದರೆ ಫ್ರೆಂಡ್ಸ್, ಬೇಬಿ ಸೈಜ್ ಏನಂದರೆ, ಈ ಸಾಸಿವೆ ಅಂದರೆ ನಾವು ಸಾಸಿವೆ ಕಾಳು ಇರುತ್ತಲ್ವ, ಅಷ್ಟು ಇರಬಹುದು, ಅಷ್ಟೇ ಇರುತ್ತೆ. ಸೊ ಅದು ನಿಮ್ಗೆ ಟ್ರಾವೆಲ್ ಮಾಡ್ಕೊಂಡು ಬಂದು ಗರ್ಭಕೋಶದಲ್ಲಿ ಕೂರುತ್ತೆ. ಅಂದರೆ ಥರ್ಡ್ ವೀಕ್ ಫುಲ್ ಅದೇ ಜರ್ನಿ ಆಗುತ್ತೆ. ಇನ್ನೇನು ನೀವು ನೆಕ್ಸ್ಟ್ ಇದು ಥರ್ಡ್ ವೀಕ್ ಮುಗಿದು ನೆಕ್ಸ್ಟ್ 4th ಡೇ ಅಂದಾಗ ಆ ಟೈಮಲ್ಲಿ ನಿಮಗೆ ಇಂಪ್ಲಾಂಟೇಷನ್ ಆಗುತ್ತೆ. ಓಕೆನಾ. ಇಂಪ್ಲಾಂಟೇಷನ್ ಅಂದರೆ ಮಗು ಬಂದುಬಿಟ್ಟು ಗರ್ಭಕೋಶದ ಒಳಗಡೆ ಹೋಗುವಂತಹ ಟೈಮ್. ಓಕೆನಾ ಫ್ರೆಂಡ್ಸ್, ಇಲ್ಲಿ ಇಷ್ಟೇ ಪ್ರೊಸೆಸ್ ನಡೆಯೋದು ಥರ್ಡ್ ವೀಕಲ್ಲಿ. ಸೊ ಈ ಟೈಮಲ್ಲಿ ಅಂದರೆ ಈ ವೀಕಲ್ಲಿ ಯಾರೆಲ್ಲ ಪ್ಲ್ಯಾನಿಂಗ್ ಮಾಡ್ತಾ ಇದ್ದೀರಾ, ನೀವು ಮೇಯ್ನಾಗಿ ಏನು ಮಾಡಬೇಕು ಅಂದರೆ ಹೆಲ್ದಿಯಾಗಿರುವಂಥ ಫುಡ್ಸ್ನ ತೊಗೋಬೇಕು. ಡ್ರೈ ಫ್ರೂಟ್ಸು, ಸೊಪ್ಪು, ತರಕಾರಿ, ಹಾಗೆ ಹೀಟ್ ಐಟಮ್ಸ್ನ ಅವಾಯ್ಡ್ ಮಾಡಬೇಕು. ಯಾರಾದರೂ ಪ್ಲ್ಯಾನಿಂಗಿಗೆ ಅಂದರೆ ನೀವೇ ಪ್ಲ್ಯಾನ್ ಮಾಡಿಕೊಂಡು ನಾವು ಈ ಮಂತಲ್ಲಿ ನಾವು ಕನ್ಸೀವ್ ಆಗಬೇಕು ಅಂತೆಲ್ಲ ಪ್ಲ್ಯಾನಿಂಗ್ ಮಾಡ್ತಾ ಇರ್ತೀರಲ್ವ, ಸೊ ಆ ಥರ ನೀವು ಪ್ಲ್ಯಾನಿಂಗ್ ಮಾಡೋದಿತ್ತು ಅಂದರೆ ಇದನ್ನೆಲ್ಲನೂ ನೀವು ನೋಡ್ಕೋಬೇಕಾಗುತ್ತೆ. ಫುಡ್ಡು, ಫರ್ಟಿಲಿಟಿ ಬೂಸ್ಟ್ ಫುಡ್ಸ್ ಅಂದರೆ ಡ್ರೈ ಫ್ರೂಟ್ಸ್ನ ಜಾಸ್ತಿ ತೊಗೋಬೇಕು, ಸೊಪ್ಪು ತರಕಾರಿ ಜಾಸ್ತಿ ತೊಗೋಬೇಕು. ಹಾಗೆ ಮೈಲ್ಡಾಗಿರುವಂಥ ವರ್ಕೌಟ್ಸ್ನ ಮಾಡಿ, ಹೆವಿಯಾಗಿರೋಂಥ ವರ್ಕೌಟ್ಸ್ನ ಮಾಡೋಕ್ಕೆ ಹೋಗಬೇಡಿ. ಓಕೆನಾ ಫ್ರೆಂಡ್ಸ್, ಇದರಲ್ಲಿ ಇಷ್ಟೇ ನಿಮಗೆ ಈಗ ನೋಡೋಕ್ಕೆ ಸಿಗುವಂಥದ್ದು ಥರ್ಡ್ ವೀಕಲ್ಲಿ. ಓಕೆನಾ. ಯಾರೆಲ್ಲ ಪ್ಲ್ಯಾನಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಇದು ಬೆಸ್ಟ್ ಟೈಮ್. ಅಂದರೆ ನಿಮ್ಮ ಪೀರಿಯಡ್ ಆಗಿ ನೆಕ್ಸ್ಟ್ ಸೆಕೆಂಡ್ ವೀಕಲ್ಲಿ ನೀವು ಅದನ್ನು ಸ್ಟಾರ್ಟ್ ಮಾಡ್ಕೊಂಡ್ರೆ 10 ಡೇಸಲ್ಲಿ ನೀವು 10 ಡೇಯಿಂದ ನೀವು ಸ್ಟಾರ್ಟ್ ಮಾಡ್ಕೊಂಡ್ರೆ ಥರ್ಡ್ ವೀಕಲ್ಲಿ ಇಷ್ಟೆಲ್ಲ ಪ್ರೊಸೆಸಿಂಗ್ ನಡೆಯುತ್ತೆ. ಓಕೆನಾ. ಇದರಲ್ಲಿ ನಿಮಗೆ ನಿಮ್ಮ ಬಾಡಿಯಲ್ಲಿ ಇಷ್ಟೆಲ್ಲ ಚೇಂಜಸ್ ಆಗ್ತಾ ಇರುತ್ತೆ. ನಿಮ್ಗೆ ಅದೇನು ಗೊತ್ತಿರೋದಿಲ್ಲ, ನಮ್ಗೆ ಅದೆಲ್ಲ ಗೊತ್ತಿರೋದಿಲ್ಲ. ಸೊ ನೆಕ್ಸ್ಟ್ 4th ವೀಕಲ್ಲಿ ಏನೆಲ್ಲ ಚೇಂಜಸ್ ಇರುತ್ತಾ, ಅವಾಗೂ ಕೂಡ ಏನು ನಮಗೆ ನೋಡೋದಕ್ಕೆ ಸಿಂಟಮ್ಸ್ ಸಿಗುತ್ತೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ ಫ್ರೆಂಡ್ಸ್. ಓಕೆನಾ. ಈ ವಿಡಿಯೋದಲ್ಲಿ ಇಷ್ಟೇ, ಯಾವುದೇ ರೀತಿಯಾದಂಥ ಸಿಂಟಮ್ಸ್ ಇರಲ್ಲ, ಯಾರು ತಲೆ ಕೆಡಿಸ್ಕೋಬೇಡಿ. ಪ್ಲ್ಯಾನಿಂಗ್ ಮಾಡ್ತಾಯಿದ್ರೆ ಇದಿಷ್ಟನ್ನು ಫಾಲೋ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಯಾರಿಗೆಲ್ಲ ಮಾಹಿತಿ ಇಷ್ಟ ಆಗಿದೆಯೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೇನಾದರೂ ಪ್ರೆಗ್ನೆಂಟ್ ವುಮೆನ್ಸ್ ಯಾರಾದರೂ ವೀಡಿಯೋನ ನೋಡ್ತಾ ಇದ್ದರೆ, ನೀವು ಯಾವ ಮಂತಲ್ಲಿದ್ದೀರಾ, ನಿಮಗೆ ಏನೆಲ್ಲ ಸಿಂಟಮ್ಸ್ ಇದೆ ಅಥವಾ ಸ್ಕ್ಯಾನಿಂಗ್ಸ್ ಏನಾದರೂ ಮಾಡಿಸಿದ್ದೀರಾ, ಏನಾದರೂ ಡೌಟ್ಸ್ ಇದ್ದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಅಥವಾ ನೀವು ಯಾವ ಮಂತಲ್ಲಿದ್ದೀರಾ ಅನ್ನೋದು ಕೂಡ ಕಮೆಂಟಲ್ಲಿ ತಿಳಿಸಿ. ಓಕೆನಾ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಬಾಯ್.